ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। नष्टप्रायेषु भद्रेषु नित्यं भागवतसेवया भगवती उत्तमश्लोके भक्तिर्भवति नैष्टिकी। ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने। नमस्ते सारस्वती देवे गौरवाणी प्रचारिणे निर्विशेषशून्यवादी पाश्चात्य देशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौरभक्तवृंद। हरे कृष्णा 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 हरे हरे। हरे राम 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 हरे हरे। हरे कृष्णा। ಹಾಂ, ಸ್ಕಂದ 1 ಅಧ್ಯಾಯ 7 ಶ್ಲೋಕ 19. ಅಶ್ವತ್ಥಾಮ ಅರ್ಜುನ ಅಶ್ವತ್ಥಾಮನ ಅಟ್ಟಿಸ್ಕೊಂಡು ಬರ್ತಾ ಇದ್ದಾನೆ. ಅಶ್ವತ್ಥಾಮ ಅವಾಗ ಅವನು ವೇಗವಾಗಿ ಬರ್ತಾ ಇರೋದನ್ನು ನೋಡಿ ಅಲ್ಲಿಂದ ಪಲಾಯನಗೈತಾನೆ, ಓಡ್ತಾನೆ. ಇವಾಗ ಮುಂದೆ ಯದಾ ಶರಣಂ ಆತ್ಮಾನಂ ಐಕ್ಷತ ಶಾಂತವಾಜಿನಂ ಅಸ್ತ್ರಂ ಬ್ರಹ್ಮಶಿರೋ ಮೇನೆ ಆತ್ಮತ್ರಾಣಂ ದ್ವಿಜಾತ್ಮಜಃ. ಅಶ್ವತ್ಥಾಮ ತನ್ನ ಕುದುರೆಗಳೆಲ್ಲ ಬಹಳ ದಣದಿರೋದನ್ನು ನೋಡಿದಾಗ ತನಗೆ ರಕ್ಷಣೆಗೆ ಬೇರೆ ಯಾವ ಮಾರ್ಗವೂ ಇಲ್ಲ, ಅಂತಿಮವಾದ ಅಸ್ತ್ರವಾದ ಬ್ರಹ್ಮಾಸ್ತ್ರ ಮಾತ್ರ ಉಳಿದಿದೆ ಅಂತ ಅವನು ನಿರ್ಣಯಕ್ಕೆ ಬರ್ತಾನೆ. ಯಾಕಂದರೆ ಕುದುರೆಗಳು ಸುಸ್ತಾಗ್ಬಿಟ್ಟಿದ್ವು, ಇನ್ನು ಓಡೋಕ್ಕಾಗೋದಿಲ್ಲ, ರಕ್ಷಣೆಗೆ ಬೇರೆ ಮಾರ್ಗ ಇಲ್ಲ. ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡೋಕ್ಕೆ ಅಶ್ವತ್ಥಾಮನಿಗೆ ಗೊತ್ತಿತ್ತು. ಹಾಗಾಗಿ ಅವನು ನಿರ್ಧಾರ ಮಾಡ್ತಾನೆ, ಸರಿ ಇದೇ ಅಂತಿಮ ಅಸ್ತ್ರ, ಇವಾಗ ಇದರ ಪ್ರಯೋಗ ಮಾಡ್ತೀನಿ. ಪ್ರಭುಪಾದರು ಬರಿತಾ ಇದ್ದಾರೆ, ಇದು ಅಣುವಾಸ್ತ್ರ ಅಂತ, ಬ್ರಹ್ಮಾಸ್ತ್ರ, ನ್ಯೂಕ್ಲಿಯರ್ ವೆಪನ್. ಮತ್ತು ಇಲ್ಲಿ ದ್ವಿಜಾತ್ಮಜಃ ಅನ್ನೋ ಒಂದು ಪದವನ್ನು ಉಪಯೋಗಿಸಲಾಗಿದೆ. ಯಾಕಂದರೆ ಅಶ್ವತ್ಥಾಮ ದ್ರೋಣಾಚಾರ್ಯರ ಮಗನಾಗಿದ್ದರೂ ಕೂಡ ನಿಜವಾಗಿ ಯೋಗ್ಯ ಬ್ರಾಹ್ಮಣನಾಗಿರಲಿಲ್ಲ ಅವನು. ಯಾಕಂದರೆ ಬ್ರಾಹ್ಮಣ ಅಂದರೆ ಎಲ್ಲರಿಗಿಂತ ಬುದ್ಧಿವಂತ ವ್ಯಕ್ತಿ ಬ್ರಾಹ್ಮಣ. ಅಶ್ವತ್ಥಾಮನ ಬ್ರಹ್ಮಬಂಧು ಅಂತ ಕರೆಯಲಾಗಿದೆ. ಅಂದರೆ ಬ್ರಾಹ್ಮಣನ ಸ್ನೇಹಿತ. ಅಂದರೆ ಅವನಿಗೆ ಬ್ರಾಹ್ಮಣ ಆಗೋದಕ್ಕೆ ಯೋಗ್ಯತೆ ಇಲ್ಲ ಅಂತ ಅದರ ಅರ್ಥ. ಯಾವಾಗ ಒಬ್ಬ ವ್ಯಕ್ತಿಗೆ ಸಂಪೂರ್ಣ ಅರ್ಹತೆ ಇರುತ್ತೋ, ಬ್ರಾಹ್ಮಣನ ಅರ್ಹತೆ, ಆಗ ಅವನನ್ನು ಬ್ರಾಹ್ಮಣ ಅಂತ ಕರೀತಾರೆ, ಗುಣಕರ್ಮ ವಿಭಾಗಶಃ. ಮತ್ತು ಯಾಕೆ ಇಲ್ಲಿ ಬ್ರಹ್ಮಬಂಧು, ಯಾಕೆ ಇವನು ಬ್ರಾಹ್ಮಣ ಅಲ್ಲ? ಯಾಕೆಂದರೆ ಅವನು ಅಪಕ್ವವಾದ, ಅಂದರೆ ಸೂಕ್ತವಾದ ನಿರ್ಧಾರವನ್ನು ತಗೊಳ್ಳಿಲ್ಲ. ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಬೇಕು ಅನ್ನೋದು ತಪ್ಪು ನಿರ್ಧಾರ. ಹಾಗಾಗಿ ಅವನನ್ನು ಇಲ್ಲಿ ಬ್ರಹ್ಮಬಂಧು ಅಥವಾ ದ್ವಿಜಾತ್ಮಜಃ ಅಂತ ಇಲ್ಲಿ ಕರೀತಾ ಇದ್ದಾರೆ. ಸೊ ಹಾಗಾಗಿ ಅವನು ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡೋದಕ್ಕೆ ನಿರ್ಧಾರ ಮಾಡ್ತಾನೆ. ಶ್ಲೋಕ 20. ಅಥೋಪಸ್ಪೃಶ್ಯ ಸಲಿಲಂ ಸಂದಧೇ ತತ್ಸಮಾಹಿತಃ ಅಜಾನನ್ನಪಿ ಸಂಹಾರಂ ಪ್ರಾಣಕೃಚ್ಛ್ರ ಉಪಸ್ಥಿತೇ. ಅವನ ಪ್ರಾಣ ಅಪಾಯದಲ್ಲಿ ಸಿಲುಕಿದ್ದರಿಂದ ಅವನು ಪರಿಶುದ್ಧತೆಗಾಗಿ ನೀರನ್ನು ಸ್ಪರ್ಶ ಮಾಡಿ ಆಮೇಲೆ ಆ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡೋದಕ್ಕೆ ಬೇಕಾಗಿರುವಂತಹ ಮಂತ್ರಗಳ ಧ್ಯಾನ ಮಾಡೋದಕ್ಕೆ ಅವನು ತನ್ನ ಮನಸ್ಸನ್ನು ಅದರ ಮೇಲೆ ಕೇಂದ್ರೀಕರಿಸ್ತಾನೆ. ಆದರೆ ಅವನಿಗೆ ಆ ಅಸ್ತ್ರಗಳನ್ನು ಹಿಂತೆಗೊಳ್ಳೋದಕ್ಕೆ ಗೊತ್ತಿರಲಿಲ್ಲ. ಈ ಬ್ರಹ್ಮಾಸ್ತ್ರ ಹೆಂಗೆ ಅಂದರೆ ಪ್ರಯೋಗ ಮಾಡ್ಬೋದು, ಹಿಂತೆಗೋಬೋದು, ಆದರೆ ಅವನಿಗೆ ವಾಪಸ್ ತಗೊಳ್ಳೋದಕ್ಕೆ ಮಂತ್ರ ಗೊತ್ತಿರಲಿಲ್ಲ. ಬರೀ ಪ್ರಯೋಗ ಮಾಡೋಕ್ಕೆ ಮಾತ್ರ ಗೊತ್ತಿತ್ತು. ಆದರೆ ಅವನು ಅದಕ್ಕೆ ಪ್ರಭುಪಾದರಿ ಹಿಂದಿನ ಶ್ಲೋಕದಲ್ಲಿ ಭಾವಾರ್ಥದಲ್ಲಿ ಹೇಳ್ತಾ ಇದ್ದಾರೆ, ಅದು ಸರಿಯಾದ ತೀರ್ಮಾನ ಆಗಿರಲಿಲ್ಲ ಅವನು ಮಾಡಿದ್ದು. ಅರ್ಧಂಬರ್ಧ ಜ್ಞಾನ ಇತ್ತು ಅವನಿಗೆ. ಆದರೂ ತನ್ನನ್ನು ತಾನು ರಕ್ಷಿಸ್ಕೊಳ್ಳೋ ಉದ್ದೇಶದಿಂದ ಅವನಿಗೆ ಬೇರೆ ಯಾವ ಮಾರ್ಗ ಕಾಣದೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡೋಕ್ಕೆ ನಿರ್ಧಾರ ಮಾಡ್ತಾನೆ.
ಹಾಂ, ಇವಾಗ ಇವತ್ತಿನ ಕಾಲದಲ್ಲಿ ಬ್ರಹ್ಮಾಸ್ತ್ರದಂತಹ ಅಸ್ತ್ರ ಇಲ್ಲ. ಯಾಕಂದರೆ ಮೊದಲು ಇದು ಶಬ್ದ ಮಂತ್ರದಿಂದ, ಮಂತ್ರ ಉಚ್ಚಾರಣೆಯಿಂದ ಇದು ಸೃಷ್ಟಿಯಾಗುತ್ತೆ ಅಥವಾ ಅದನ್ನು ಪ್ರಯೋಗ ಮಾಡ್ಬೋದು. ಈಗಿನ ಕಾಲದಲ್ಲಿರೋದು ಎಲ್ಲ ಜಡ, ಸ್ಥೂಲ, ಎಲ್ಲ ಸ್ಥೂಲ ವಿಧಾನಗಳು. ಬಟನ್ ಪ್ರೆಸ್ ಮಾಡಬೇಕು, ಇನ್ನೊಂದೇನೋ ಮಾಡಬೇಕು, ಮೆಷಿನ್ನು, ಅದು ಇದು ಅಲ್ಲ. ಆದರೆ ಹಿಂದಿನ ಕಾಲದಲ್ಲಿ ಅವೆಲ್ಲ ಇರಲಿಲ್ಲ. ಬರೀ ಶಬ್ದದ ಪರಿಶುದ್ಧತೆ, ಎಷ್ಟು ಚೆನ್ನಾಗಿ, ಎಷ್ಟು ಸರಿಯಾಗಿ ಅವರು ಮಂತ್ರವನ್ನು ಉಚ್ಚಾರ ಮಾಡ್ತಾರೆ, ಅದ್ರ ಮೇಲೆ ಅಸ್ತ್ರ ಪ್ರಯೋಗವಾಗ್ತಾ ಇತ್ತೋ ಆಗ್ತಾ ಇಲ್ವೋ ಅನ್ನೋದು ನಿರ್ಧಾರ ಆಗ್ತಾಯಿತ್ತು. ಹಾಗಾಗಿ ಆ ಶಬ್ದದ ಶಕ್ತಿಯ ಮೇಲೆ. ಮತ್ತು ಪ್ರಭುಪಾದರು ಇನ್ನೆಲ್ಲೋ ಬರೀತಾರೆ, ಇಲ್ಲ ಮುಂದೆ ಬರ್ತೋ ಏನೋ, ಈ ಬ್ರಹ್ಮಾಸ್ತ್ರ ಹೇಗೆ ಅಂದರೆ ಯಾರಿಗೆ ಅದು ಉದ್ದೇಶಿತವಾಗಿದೆಯೋ ಅವರನ್ನು ಮಾತ್ರ ಹಿಂಬಾಲಿಸ್ಕೊಂಡು ಹೋಗುತ್ತೆ, ಅಥವಾ ಅವರನ್ನು ಮಾತ್ರ ಸಂಹಾರ ಮಾಡುತ್ತೆ ಅಥವಾ ನಾಶ ಮಾಡುತ್ತೆ. ಯಾರು ಸಿಕ್ಕಿದ್ರೋ ಅವ್ರನ್ನೆಲ್ಲ ಕೊಲ್ಲಲ್ಲ. ಇವಾಗ ಇವತ್ತಿನ ಅಣು ಅಸ್ತ್ರ ಎಲ್ಲೋ ಒಂದು ಕಡೆ ಬಾಂಬ್ ಹಾಕಿದ್ರೆ ಅಲ್ಲಿ ಬದ್ದಿದ್ದವರೆಲ್ಲ ಮೃತರಾಗ್ತಾರೆ. ಆದರೆ ಬ್ರಹ್ಮಾಸ್ತ್ರ ಹಾಗಲ್ಲ. ಯಾರನ್ನು ಸಂಹಾರ ಮಾಡಬೇಕು ಅಂತ ಇದೆಯೋ ಅವರನ್ನು ಮಾತ್ರ ಹಿಂಬಾಲಿಸುತ್ತೆ, ಅವರನ್ನು ಮಾತ್ರ ನಾಶ ಮಾಡುತ್ತೆ. ಇದು ವಿಶೇಷವಾದದ್ದು. ಶ್ಲೋಕ 21. ತತಃ ಪ್ರಾದುಷ್ಕೃತಂ ತೇಜಃ ಪ್ರಚಂಡಂ ಸರ್ವತೋ ದಿಶಂ ಪ್ರಾಣಾಪದಂ ಅಭಿಪ್ರೇಕ್ಷ್ಯ ವಿಷ್ಣುಂ ಜಿಷ್ಣುರ್ ಉವಾಚಃ. ಆಮೇಲೆ ಆ ಬಹಳ ಪ್ರಕಾಶಮಾನವಾದ ಪ್ರಭೆ ಅದು ಎಲ್ಲ ದಿಕ್ಕಿನಲ್ಲೂ ಹರಡ್ತಂತೆ. ಅದು ಎಷ್ಟು ಭೀಕರವಾಗಿತ್ತು ಅಂದರೆ, ಪ್ರಚಂಡವಾಗಿತ್ತು ಅಂದರೆ, ಅರ್ಜುನ ಕೂಡ ತನ್ನ ಪ್ರಾಣವೇ ಅಪಾಯಕ್ಕೆ ಸಿಲುಕಿದೆ ಅಂತ ಯೋಚನೆ ಮಾಡ್ತಾ ಇದ್ದ. ಯೋಚನೆ ಮಾಡಿ ಅವನೇನು ಮಾಡ್ತಾನೆ, ತನ್ನ ಸಾರಥಿಯಾಗಿದ್ದ ಕೃಷ್ಣನ ಉದ್ದೇಶಿಸಿ ಮಾತಾಡ್ತಾನೆ. ಇದು ಅರ್ಜುನನ ವಿಶೇಷವಾದ ಒಂದು ಸ್ಥಾನ. ನೋಡಿ, ಅಶ್ವತ್ಥಾಮನಿಗೆ ಜೀವ ಹಾನಿ ಅಪಾಯವಿತ್ತು. ಅವನು ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ತಪ್ಪು ನಿರ್ಧಾರವನ್ನು ತಗೊಂಡ. ಅರ್ಜುನ ಅದೇ ರೀತಿಯಾದ ಒಂದು ಅಪಾಯಕ್ಕೆ ಸಿಕ್ಕಿದ್ದಾನೆ ಅಂತ ಯೋಚನೆ ಮಾಡಿ ಅವನೇನು ಮಾಡ್ತಾನೆ, ನೇರವಾಗಿ ಕೃಷ್ಣನ್ನ ಉದ್ದೇಶಿಸ್ತಾನೆ. ಕೃಷ್ಣನಲ್ಲಿ ಅವನಿವಾಗ ಮಾರ್ಗದರ್ಶನವನ್ನು ಕೇಳ್ತಾನೆ. ಇವತ್ತು ನಾನು ಯಾರೊಬ್ಬರ ಹತ್ರ ಮಾತಾಡ್ತಾ ಇದ್ದೆ ಮಧ್ಯಾಹ್ನ. ಕೇಳ್ತಾ ಇದ್ದೆ, ಭೌತಿಕ ಜೀವನ ಅಂದರೆ ಎಲ್ಲ ನಮ್ಮ ನಿರ್ಧಾರ, ನಮ್ಮ ಸ್ವಾತಂತ್ರ್ಯ, ನಮ್ಮ ನಿರ್ಧಾರ. ಸರಿ ತಪ್ಪು ಏನೂ ಗೊತ್ತಿಲ್ಲ, ಏನೋ ಮಾಡ್ತೀವಿ. ನಮಗೆ ಸರಿ ಅಂತ ಏನು ಅನಿಸುತ್ತೋ ಆ ಸನ್ನಿವೇಶದಲ್ಲಿ ಅದನ್ನು ಮಾಡ್ತೀವಿ. ಸ್ವತಂತ್ರವನ್ನು ಉಪಯೋಗಿಸ್ತೀವಿ. ಹೆಚ್ಚು ಕಡಿಮೆ ಅದು ಸಾಮಾನ್ಯವಾಗಿ ಅದು ದುರುಪಯೋಗವೇ ಆಗುತ್ತೆ. ಯಾಕಂದರೆ ನಮ್ಗೆ ಸರಿ ತಪ್ಪುವಿನ ಭೇದ ಗೊತ್ತಿಲ್ಲ, ಏನು ಸರಿ ಏನು ತಪ್ಪು ಗೊತ್ತಿಲ್ಲ. ಆದರೆ ಆಧ್ಯಾತ್ಮಿಕ ಜೀವನ ಎಷ್ಟು ಸುರಕ್ಷಿತವಾದದ್ದು ಅಂದರೆ, ಪ್ರತಿಯೊಂದು ಸನ್ನಿವೇಶದಲ್ಲೂ ನಮಗೆ ಮಾರ್ಗದರ್ಶನ ಕೊಡೋಕ್ಕೆ ಯಾರು ಒಬ್ಬರು ಹಿರಿಯರು ಇರ್ತಾರೆ. ಹಾಗಾಗಿ ಬಹಳ ಸುರಕ್ಷಿತವಾದ ಮಾರ್ಗ. ಈ ಸ್ವಾತಂತ್ರ್ಯವನ್ನು ಕೈಬಿಟ್ಟು ಸುಮ್ಮನೆ ಅವರ ಹಿರಿಯ ಭಕ್ತರ ಒಂದು ಮಾರ್ಗದರ್ಶನದಲ್ಲಿ ಇದ್ಬಿಟ್ರೆ ಆಗೋಯ್ತು ನಮ್ಮ ಕೆಲಸ, ಸುಲಭ. ಅರ್ಜುನ ಅದಕ್ಕೆ ಏನು ಯೋಚನೆ ಮಾಡಲಿಲ್ಲ, ಈ ಕಡೆ ಆ ಕಡೆ ನೋಡಲಿಲ್ಲ, ಯೋಚನೆ ಮಾಡಲಿಲ್ಲ, ಏನಿಲ್ಲ, ಸುಮ್ಮನೆ ಕೃಷ್ಣನ ಕಡೆ ತಿರುಗ್ದ. ಯಾಕಂದರೆ ಕೃಷ್ಣ ಇದ್ದಾನಲ್ಲ ಅಲ್ಲಿ, ಇನ್ಯಾರು ಬೇಕು. ಅರ್ಜುನ ಉವಾಚ ಕೃಷ್ಣ ಕೃಷ್ಣ ಮಹಾಬಾಹೋ ಭಕ್ತಾನಾಮ ಭಯಂಕರ ತ್ವಮೇಕೋ ದಹ್ಯಮಾನಾನಾಂ ಅಪವರ್ಗೋಸಿ ಸಂಸ್ಕೃತೇ. ಎಷ್ಟು ಪ್ರೀತಿಯಿಂದ ಕರೀತಾನೆ, ಕೃಷ್ಣ ಕೃಷ್ಣ ಮಹಾಬಾಹೋ. ಯಾರನ್ನಾದ್ರೂ ನಾವು ತುಂಬ ಅವರ ಅಕರೆಯಿಂದ ಕರಿಬೇಕು ಅಂದರೆ 2 ಸತಿ 3 ಸತಿ ಕರೆಯೋದು ಅವ್ರ ಹೆಸರು. ಕೃಷ್ಣ ಕೃಷ್ಣ, ಓ ಕೃಷ್ಣ, ಓ ಕೃಷ್ಣ. ಮಹಾಬಾಹೋ ನೀನು, ಸರ್ವಶಕ್ತ ನೀನು, ದೇವೋತ್ತಮ ಪರಮಪುರುಷ. ಅಲ್ಲದೆ ಭಕ್ತಾನಾಂ ಅಭಯಂಕರ, ಭಕ್ತರ ಹೃದಯದಲ್ಲಿ ಅಭಯವನ್ನು ನೀಡೋದಕ್ಕೆ, ಅಥವಾ ಭಕ್ತರ ಹೃದಯದಲ್ಲಿ ಅಭಯವನ್ನು ನೀಡೋನು ನೀನು. ನೀನೊಬ್ಬನೇ, ಏಕಃ ತ್ವಮೇಕಃ. ಯಾಕಂದರೆ ನಿನ್ನ ಶಕ್ತಿಗಳಿಗೆ ಮಿತಿಯೇ ಇಲ್ಲ, ಅಸೀಮ ನೀನು. ಹಾಗಾಗಿ ಭಕ್ತರ ಹೃದಯಗಳಲ್ಲಿ ಅಭಯವನ್ನು ನೀನು ಅಭಯ ನೀಡ್ತೀಯ ಅವರಿಗೆ.
ದಹ್ಯಮಾನಾನ ಅಪವರ್ಗ ಅಸಿ ಸಂಸ್ಕೃತೆ. ಪ್ರತಿಯೊಬ್ಬರು ಕೂಡ ಈ ಭೌತಿಕ ಕಷ್ಟ ಕ್ಲೇಶಗಳ ಅಗ್ನಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಮತ್ತು ಮುಕ್ತಿಯ ಪಥವನ್ನು ಕೇವಲ ನಿನ್ನಲ್ಲಿ ಮಾತ್ರ ಕಾಣಕ್ಕೆ ಸಾಧ್ಯ. ಎಲ್ಲರೂ ಭೌತಿಕ ಜಗತ್ತಿನಲ್ಲಿ ಬಳಲ್ತಾ ಇದ್ದಾರೆ, ಕಷ್ಟಪಡ್ತಾ ಇದ್ದಾರೆ. ಹಾಗಾಗಿ ಇದನ್ನು ನಾವು ಯಾವಾಗಲೂ ಜ್ಞಾಪಕ ಇಟ್ಕೋಬೇಕು. ಕೃಷ್ಣ ಭಕ್ತಾನಾಂ ಅಭಯಂಕರ. ನಮ್ಮ ಜೀವನದಲ್ಲಿ ಯಾವಾಗಲಾದ್ರೂ ಯಾವುದೇ ಕಾರಣಕ್ಕಾಗಿ ನಮಗೆ ಏನೋ ಕಾದರೂ ಭಯ ಅನ್ನೋದು ಆದರೆ ತಕ್ಷಣ ಕೃಷ್ಣನನ್ನು ಸ್ಮರಿಸ್ಕೋಬೇಕು. ಕೃಷ್ಣ ಅಭಯಂಕರ, ಅಭಯವನ್ನು ನೀಡ್ತಾನೋ. ಸುಮ್ಮನೆ ಆ ಸಮಯದಲ್ಲಿ ಕೃಷ್ಣ ಕೃಷ್ಣ ಮಹಾಬಾಹೋ ಅಂತ ನಾವು ಕರಿಬೋದು. ಕೃಷ್ಣ ಕೃಷ್ಣ ಮಹಾಬಾಹೋ ಭಕ್ತಾನಾಂ ಅಭಯಂಕರ. ಈ ಶ್ಲೋಕಗಳಲ್ಲಿ ಆ ಭಕ್ತರಲ್ಲಿರೋ ಭಾವ ವ್ಯಕ್ತವಾಗುತ್ತೆ. ಭಗವಾನ್ ಮಹಾಬಾಹೋ ಅಂತ ಅರ್ಜುನ ಹೇಳ್ತಾ ಇಲ್ಲ. ಕೃಷ್ಣ ಕೃಷ್ಣ ಅಂದರೆ ಅವನಿಗೆ ಅವನ ಹೆಸರನ್ನು ತಗೊಳ್ಳೋ ಅಷ್ಟು ಅವನು ಕೃಷ್ಣನಿಗೆ ಪ್ರಿಯ, ನಿಕಟ. ಕೃಷ್ಣ ಕೃಷ್ಣ. ಯಾರಿಗೆ ಅವಕಾಶ ಇದೆ? ಬ್ರಹ್ಮ ಶಿವ ಎಲ್ಲ ಕೃಷ್ಣನ ಮುಂದೆ ನಿಂತ್ಕೊಂಡು ಓ ದೇವೋತ್ತಮ ಪರಮ ಪುರುಷ ಅಂತ ಗುಣಗಾನ ಮಾಡ್ತಾರೆ. ಆದರೆ ನಾವೇನು ಮಾಡ್ತಾ ಇದ್ದೀವಿ? ಹರೇ ಕೃಷ್ಣ ಹರೇ ಕೃಷ್ಣ, ಓ ದೇವೋತ್ತಮ ಪರಮ ಪುರುಷ, ಓ ಸರ್ವಶಕ್ತ, ಓ ಸರ್ವವ್ಯಾಪಿ ಅಂತ ನಾವು ಕೃಷ್ಣನ ಕರೀತಾ ಇಲ್ಲ. ನಾವು ನೇರವಾಗಿ ಹರೇ ಕೃಷ್ಣ ಅಂತೀವಿ. ಇದು ವಿಶೇಷವಾದ ಒಂದು ನಮಗೆ ಕೊಟ್ಟಿರುವಂಥ ಅವಕಾಶ. ಬ್ರಹ್ಮಾಂಡದಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂಡ ಕೃಷ್ಣನನ್ನು ನೇರವಾಗಿ ಅವನ ಹೆಸರನ್ನ ಹಿಡಿದು ಅವನನ್ನು ಸಂಬೋಧಿಸೋಕ್ಕಾಗೋದಿಲ್ಲ. ಇದು ಇವಾಗ ನನಗೆ ಬಂದಿರುವಂತಹ ಒಂದು ಸಾಕ್ಷಾತ್ಕಾರ. ಯಾಕಂದರೆ ನಾವು ಇಡೀ ಭಾಗವತದಲ್ಲಿ ನೋಡ್ತೀವಿ ಕೃಷ್ಣನ ಹೆಸರು ಬಹಳ ವಿರಳ, ಸಿಗೋದಿಲ್ಲ. ಯಾವಾಗ ಸಿಗುತ್ತೆ? ಅವನ ಭಕ್ತರು ಇರುವಾಗ, ಇಂತಹ ನಿಕಟ ಭಕ್ತರು ಇರುವಾಗ ಮಾತ್ರ ಕೃಷ್ಣನ ಹೆಸರು ಬರುತ್ತೆ. ಇಲ್ಲಾಂದರೆ ಅಲ್ಲಿ ಇಲ್ಲಿ ಇದೆ, ಇಲ್ಲ ಅಂತಲ್ಲ. ಅಂದರೆ ನೋಡ್ಕೊಳ್ಳಿ, ನಮಗೆ ಕೃಷ್ಣನ ಹೆಸರನ್ನು ತಗೊಳ್ಳೋ ಒಂದು ಅವಕಾಶ ಸಿಕ್ಬಿಟ್ಟಿದೆ. ಪ್ರಭುಪಾದರು ಭಾವಾರ್ಥದಲ್ಲಿ ಬರ್ತಾರೆ, ಅರ್ಜುನಿಗೆ ಕೃಷ್ಣನ ಅಲೌಕಿಕ ಗುಣಗಳು ಗೊತ್ತಿದ್ದು. ಯಾಕೆ? ಆಗಲೇ ಕುರುಕ್ಷೇತ್ರದ ಯುದ್ಧ ಭೂಮಿಯ ಮೇಲೆ ಅವನು ಇವೆಲ್ಲವನ್ನು ಅನುಭವಿಸಿದ್ದ. ಹಾಗಾಗಿ ಇವಾಗ ಅರ್ಜುನ ಕೃಷ್ಣನನ್ನು ಏನು ಉದ್ದೇಶಿಸಿ ಅವನು ಸಂಬೋಧಿಸ್ತಾನೋ, ಯಾವ ರೀತಿ ಅವನನ್ನು ಉದ್ದೇಶಿಸಿ ಮಾತಾಡ್ತಾನೋ ಅದೆಲ್ಲ ಅಧಿಕೃತವಾದದ್ದು. ಅಂದರೆ ಅವನ ಅನುಭವದಿಂದ ಹೇಳ್ತಾ ಇದ್ದಾನೆ, ಓ ನೀನು ಸರ್ವಶಕ್ತ ದೇವೋತ್ತಮ ಪರಮಪುರುಷ. ಮತ್ತೆ ಎಲ್ಲ ಭಕ್ತರಿಗೆ ಅಭಯವನ್ನು ನೀಡೋನು. ಅದಕ್ಕೆ ಪ್ರಭುಪಾದರು ಇಲ್ಲಿ ಬರಿತಾ ಇದ್ದಾರೆ, ಭಗವಂತನ ಭಕ್ತ ಯಾವಾಗಲೂ ಭಯವಿಲ್ಲದೆ ಇರ್ತಾನೆ, ಭಯರಹಿತನಾಗಿರ್ತಾನೆ. ಯಾಕೆ? ಭಗವಂತನ ರಕ್ಷಣೆಯ ಒಂದು ಖಾತರಿ ಇರುತ್ತೆ ಅವನಿಗೆ. ಇದು ಶರಣಾಗತಿಯ ಒಂದು ಅಂಶ. ಶರಣಾಗತಿಯಲ್ಲಿ 6 ಅಂಶಗಳಿವೆ. ಷಡ್ವಿಧ ಶರಣಾಗತಿ. ಅದರಲ್ಲಿ ಒಂದು ರಕ್ಷಿಷ್ಯತೀತಿ ವಿಶ್ವಾಸೋ, ಕೃಷ್ಣ ರಕ್ಷಣೆಯನ್ನು ನೀಡ್ತಾನೆ ಅನ್ನೋ ವಿಶ್ವಾಸ. ಭೌತಿಕ ಜಗತ್ತು ಕಾಡ್ಗಿಚ್ಚಿನಂತೆ. ಅದನ್ನು ನಾವು ಅದರನ್ನು ಆರಿಸ್ಬೇಕು ಅಂದರೆ ಏನು ಮಾಡಬೇಕು? ಕೃಷ್ಣನ ಕೃಪೆ ಬೇಕು. ಆ ಉರಿತಿರೋ ಬೆಂಕಿ ನಂದು ಹೋಗಬೇಕು ಅಂದರೆ ಅದಕ್ಕೆ ಕೃಷ್ಣನ ಕೃಪೆ ಬೇಕು. ಕೃಷ್ಣನ ಕೃಪೆ ಹೇಗೆ ಸಿಗುತ್ತೆ ನಮಗೆ? ಆಧ್ಯಾತ್ಮಿಕ ಗುರುಗಳ ಮುಖೇನ. ಯಾಕಂದರೆ ಆಧ್ಯಾತ್ಮಿಕ ಗುರುಗಳು ಆ ಭಗವಂತನ ಕೃಪೆಯ ಪ್ರತಿನಿಧಿ. ಕೃಪೆ ಪ್ರತಿನಿಧಿ ಅಂದ್ರೇನು? ಕೃಷ್ಣ ನಮಗೆ ಕೃಪೆಯನ್ನು ನೀಡಬೇಕು ಅಂದರೆ ಅದನ್ನು ಉಪದೇಶದ ರೂಪದಲ್ಲಿ ಗುರುಗಳ ಮೂಲಕ ನೀಡ್ತಾನೆ. ಅದು ಅವನ ಕೃಪೆ. ಕೃಪೆ ಅಂದರೆ ನೀವೇನು ಬೇಕಾದ್ರೂ ಮಾಡ್ಕೊಳ್ಳಿ, ಯಾವ ನಿಯಮ ಪಾಲನೆ ಮಾಡೋ ಅವಶ್ಯಕತೆ ಇಲ್ಲ, ನಿಮ್ಗೆ ಹೆಂಗೆ ಬೇಕೋ ಜೀವನ ಮಾಡ್ಕೊಳ್ಳಿ, ನಾನು ಆಮೇಲೆ ಬಂದು ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ. ಇಲ್ಲ, ಅದು ಕೃಪೆ ಅಲ್ಲ. ಅದು ಸುಮ್ಮನೆ ನಮ್ಮ ಮಾನಸಿಕ ಊಹಾಪೋಹ. ನಮ್ಮ ಮನಸ್ಸು ನಮ್ಗೆ ಹಾಗೆ ಹೇಳ್ತಾ ಇದೆ, ನಾವು ಏನು ಬೇಕಾದ್ರೂ ಮಾಡ್ಬೋದು, ಭಗವದ್ಧಾಮಕ್ಕೆ ಹೋಗ್ಬೋದು ಅಂತ. ಇಲ್ಲ, ಸಾಧ್ಯ ಇಲ್ಲ. ಭಗವಂತ ಖಂಡಿತವಾಗಿಯೂ ನಮಗೆ ಕೃಪೆಯನ್ನು ಕೊಡೋದಕ್ಕೆ ಕಾತರನಾಗಿದ್ದಾನೆ. ಹಾಗಾಗಿ ಅವನು ಅಧಿಕೃತ ಆಧ್ಯಾತ್ಮಿಕ ಗುರುಗಳನ್ನು ಕಳಿಸ್ತಾನೆ. ಹಾಗಾಗಿ ಆಧ್ಯಾತ್ಮಿಕ ಗುರುಗಳು ನಮಗೆ ಕೃಪೆಯನ್ನು ನೀಡೋದು ಉಪದೇಶಗಳನ್ನು ನೀಡೋದ್ರ ಮೂಲಕ.
ಓ ನನಗೆ ಯಾವ ಉಪದೇಶನೂ ನೀಡೇ ಇಲ್ಲ, ನನ್ನ ಗುರುಗಳು ಬಹಳ ಕೃಪಾಶಾಲಿ ಅವರು, ಇಲ್ಲ. ಅಧಿಕೃತ ಗುರುಗಳಿದ್ದರೆ ಅವ್ರು ನಿಮಗೆ ಆ ಆದೇಶವನ್ನು ನೀಡಿರ್ತಾರೆ ಇವರು. ನಾವದನ್ನು ನೋಡಲ್ಲ ಅಷ್ಟೇ. ಹಾಗಾಗಿ ಭಗವಂತನ ಆ ಕೃಪೆಯ ಒಂದು ಸುರಿಮಳೆ ನಮಗೆ ಸಿಗೋದು ಆಧ್ಯಾತ್ಮಿಕ ಗುರುಗಳ ಮೂಲಕ. ಅವರು ಪಾರದರ್ಶಕ ಮಾಧ್ಯಮ. ಪಾರದರ್ಶಕ ಅಂದರೆ ಟ್ರಾನ್ಸ್ಪರೆಂಟ್. ಅಂದರೆ ಅವರು ಆ ಕೃಪೆಯನ್ನು ಹಿಡಿದಿಡೋಲ್ಲ. ಭಗವಂತ ಕೊಡೋ ಕೃಪೆಯನ್ನು ಅವರು ತಮ್ಮ ಶಿಷ್ಯಂದರಿಗೆ, ಭಕ್ತರಿಗೆ ಕೊಟ್ಬಿಡ್ತಾರೆ. ಆದರೆ ಅದಕ್ಕೆ ಯೋಗ್ಯತೆ ಭಕ್ತನಲ್ಲಿರಬೇಕು. ಆಗ ಭಗವಂತ ಆ ಕೃಪೆಯನ್ನು ಕಳಿಸ್ತಾನೆ. ಆಧ್ಯಾತ್ಮಿಕ ಗುರುಗಳು ತಮ್ಮ ಮಾತುಗಳಿಂದ ಬಳಲ್ತಾ ಇರೋ ವ್ಯಕ್ತಿಯ ಹೃದಯವನ್ನು ಪ್ರವೇಶ ಮಾಡ್ತಾರೆ ಮತ್ತು ಅಲ್ಲಿ ಅಲೌಕಿಕ ಜ್ಞಾನವನ್ನು ಕೊಡ್ತಾರೆ. ಅದರಿಂದ ಮಾತ್ರ ಈ ಭೌತಿಕ ಅಸ್ತಿತ್ವದ ಈ ಒಂದು ಬೆಂಕಿ ನಾಶವಾಗಿ ಹೋಗೋಕ್ಕೆ ಸಾಧ್ಯ. ಯಾವುದರಿಂದ? ಆಧ್ಯಾತ್ಮಿಕ ಗುರುಗಳ ಮಾತುಗಳಿಂದ, ವಾಣಿಯಿಂದ, ಅಂದರೆ ಉಪದೇಶದಿಂದ, ಆದೇಶದಿಂದ. ಅದಕ್ಕೆ ದೀಕ್ಷೆ ಅಂದರೆ ದೀಕ್ಷಕಾಲೇ ಭಕ್ತಕರೇ ಆತ್ಮಸಮರ್ಪಣೆ. ದೀಕ್ಷೆಯ ಸಮಯದಲ್ಲಿ ನಾವು ಭಗವಂತನಿಗೆ ಶರಣಾಗತರಾಗ್ತೀವಿ. ಆದರೆ ಗುರುಗಳಿಗೆ ಶರಣಾಗೋದ ಮೂಲಕ ಭಗವಂತನಿಗೆ ಶರಣಾಗತರಾಗ್ತೀವಿ. ಆಗ ನಾವು ನಮ್ಮ ಸ್ವಾತಂತ್ರ್ಯವನ್ನು ತ್ಯಜಿಸಿ ಗುರುಗಳ ಆದೇಶಗಳನ್ನೇ ನಮ್ಮ ಜೀವನದ ಗುರಿ, ಧ್ಯೇಯ ಅಂತ ಪರಿಗಣಿಸಿ ಅದರ ಪ್ರಕಾರ ನಾವು ಜೀವನ ನಡೆಸಬೇಕು. ಹಾಗಾಗಿ ಗುರುಗಳ ಒಂದು ಕರ್ತವ್ಯವೇ ನಮಗೆ ಆಧ್ಯಾತ್ಮಿಕ ಜ್ಞಾನವನ್ನು ನೀಡೋದು. ಆಗ ಮಾತ್ರ ಈ ಭೌತಿಕ ಅಸ್ತಿತ್ವದ ಬೆಂಕಿ ಶಮನವಾಗುತ್ತೆ. ಅದ್ಭುತವಾದ ಭಾವಾರ್ಥ. 23. ತ್ವಮಾದ್ಯ ಪುರುಷ ಸಾಕ್ಷಾತ್ ಈಶ್ವರ ಪ್ರಕೃತೆ ಪರಃ ಮಾಯಾಂ ಯುಧಸ್ಯ ಚಿಚ್ಛಕ್ತ್ಯಾ ಕೈವಲ್ಯೇ ಸ್ಥಿತಾತ್ಮನಿ. ಇದು ಗುಣಗಾನ, ಭಕ್ತನ ಗುಣಗಾನ. ತ್ವಂ ಆದ್ಯ ಪುರುಷ ಸಾಕ್ಷಾತ್. ಆದ್ಯ ಪುರುಷ ಗೋವಿಂದಂ ಆದಿಪುರುಷಂ. ಅದೇ ಆದಿಪುರುಷ ನೀನು. ಪುರುಷ ಅಂದರೆ ಭೋಗಿಸೋನು. ನೀನು ಮೂಲ ದೇವೋತ್ತಮ ಪರಮಪುರುಷ. ನೇರವಾಗಿ ನೀನೇ ಈಶ್ವರ ಪ್ರಕೃತೆ ಪರಃ. ಅವನು ಭೌತಿಕ ಶಕ್ತಿಗೆ, ಪ್ರಕೃತಿಗೆ ಪರ. ಪ್ರಕೃತಿಯನ್ನು ಮೀರಿರೋವಂಥವನು ಅವನು. ಮತ್ತು ತನ್ನನ್ನು ತಾನು ಈ ಸೃಷ್ಟಿಯ ಎಲ್ಲೆಡೆಯಲ್ಲಿ ಅವನು ತನ್ನನ್ನು ತಾನು ವಿಸ್ತರಿಸ್ಕೊಂಡಿದ್ದಾನೆ. ಮತ್ತು ಆ ಒಂದು ಮಾಯಾಶಕ್ತಿಯ ಪ್ರಭಾವವನ್ನು ಅವನು ತನ್ನ ಅಂತರಂಗ ಶಕ್ತಿಯಿಂದ ಅದನ್ನು ದೂರ ಇರಿಸಿದ್ದಾನೆ. ಅಂದರೆ ಮಾಯಾಶಕ್ತಿ ಅವನ ಮೇಲೆ ಯಾವ ಪ್ರಭಾವವನ್ನು ಬೀರೋಕ್ಕಾಗೋದಿಲ್ಲ. ಹಾಗಾಗಿ ಅವನು ಮಾಯಾಶಕ್ತಿಯನ್ನು ಮೀರಿರೋವಂಥವನು. ಆದರೆ ಯಾವಾಗಲೂ ಕೈವಲ್ಯೇ ಸ್ಥಿತಃ, ಶಾಶ್ವತವಾದ ಆನಂದ ಮತ್ತು ಅಲೌಕಿಕ ಜ್ಞಾನದಲ್ಲಿ ಸ್ಥಿತನಾಗಿರ್ತಾನೆ. ಸಚ್ಚಿದಾನಂದ ರೂಪ ಕೃಷ್ಣಂದು, ಸಚ್ಚಿದಾನಂದ ವಿಗ್ರಹ. ಶಾಶ್ವತವಾದ ಜ್ಞಾನಮಯವಾದ ಆನಂದಮಯವಾದ ರೂಪ ಕೃಷ್ಣಂದು. ಅದಕ್ಕೆ ನಮಗೆ ಯಾವುದಾದ್ರು ಸಮಯದಲ್ಲಿ ಯಾವುದಾದ್ರು ಕಾರಣ ನಮಗೆ ಭಯ ಆಗಲಿ, ದುಃಖ ಆಗಲಿ ಆದರೆ ಏನು ಮಾಡಬೇಕು? ಸುಮ್ಮನೆ ಕೃಷ್ಣನ ಸ್ಮರಿಸ್ಕೋಬೇಕು. ಒಬ್ರೊಬ್ರು ಕೃಷ್ಣನ ಸ್ಮರಿಸ್ಕೋತಾರೆ, ಒಬ್ರೊಬ್ರು ಚೈತನ್ಯ ಮಹಾಪ್ರಭುಗಳನ್ನು ಸ್ಮರಿಸ್ಕೋತಾರೆ, ಒಬ್ರೊಬ್ರು ರಾಧಾರಾಣಿಯನ್ನು ಸ್ಮರಿಸ್ಕೋತಾರೆ, ಅವರವರ ಇಷ್ಟ ದೇವ. ಆದರೆ ಅವರೆಲ್ಲರೂ ಕೂಡ ಶಾಶ್ವತವಾದ ಆನಂದದಲ್ಲಿ ನೆಲೆಗೊಂಡಿರೋರು. ಹಾಗಾಗಿ ಅವ್ರನ್ನ ಸ್ಮರಿಸ್ಕೊಂಡಾಗ ನಾವು ಕೂಡ ದುಃಖ, ಭಯ ಇದೆಲ್ಲದರಿಂದನೂ ಹೊರಗಡೆ ಬಂದ್ಬಿಡ್ಬೋದು. ಮತ್ತು ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಯಾರು ಅವನಿಗೆ ಶರಣಾಗತರಾಗ್ತಾರೋ ಅವರು ಈ ಮಾಯೆಯ ಹಿಡಿತದಿಂದ ಬಿಡುಗಡೆ ಪಡ್ಕೋತಾರೆ. ಕೃಷ್ಣ ಸೂರ್ಯ ಸಮ, ಮಾಯಾ ಹೊಯ ಅಂಧಕಾರ. ಕೃಷ್ಣ ಸೂರ್ಯನಿಗೆ ಸಮ, ಮತ್ತು ಮಾಯಾ ಅಂಧಕಾರ. ಯಾಹಾನ್ ಕೃಷ್ಣ ತಹಾನ್ ನೈ ಮಾಯಾರ ಅಧಿಕಾರ. ಹೇಗೆ ಸೂರ್ಯನ ಬೆಳಕಿರುವಾಗ ಅಲ್ಲಿ ಅಂಧಕಾರ ಇರೋಕ್ಕೆ ಸಾಧ್ಯ ಇಲ್ವೋ, ಅದೇ ರೀತಿ ಎಲ್ಲಿ ಕೃಷ್ಣ ಇರ್ತಾನೋ ಅಲ್ಲಿ ಅಂಧಕಾರ ಇರೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಯಾರು ಕೃಷ್ಣನಿಗೆ ಶರಣಾಗತರಾಗಿದ್ದಾರೋ ಅವರು ಅಂಧಕಾರದಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ಜ್ಞಾನಕ್ಕೆ ಬರ್ತಾರೆ, ಜ್ಞಾನದಲ್ಲಿ ಸ್ಥಿತರಾಗಿರ್ತಾರೆ.
ಹ್ಞೂ ಹ್ಞೂ ಹಾಗಾಗಿ ಕೃಷ್ಣ ದೇವೋತ್ತಮ ಪರಮಪುರುಷ, ಅವನೇ ಅವತಾರಿ, ಅವನಿಂದಲೇ ಎಲ್ಲ ಅವತಾರಗಳು ಬರೋದು. ಮತ್ತು ಈ ಸರ್ವವ್ಯಾಪಕ ವಿಷ್ಣು ಕೂಡ ಕೃಷ್ಣನ ಅಂಶ, ಅಥವಾ ವಿಸ್ತರಣೆ. ಮತ್ತು ಕೃಷ್ಣ ಹಲವಾರು ದೇವೋತ್ತಮರಲ್ಲಿ ತನ್ನನ್ನು ತಾನು ವಿಸ್ತರಿಸ್ಕೋತಾನೆ. ಮತ್ತು ಜೀವಿಗಳಲ್ಲಿ ಮತ್ತು ಬೇರೆ ಬೇರೆ ಶಕ್ತಿಗಳಲ್ಲಿ ತನ್ನನ್ನು ತಾನು ವಿಸ್ತರಿಸ್ಕೋತಾನೆ. ಆದರೆ ಕೃಷ್ಣನೇ ಆ ಮೂಲ ದೇವೋತ್ತಮ ಪರಮಪುರುಷ, ಅವನಿಂದಲೇ ಎಲ್ಲವೂ ಬರ್ತಾ ಇರೋದು. ಮತ್ತು ಅವನ ಸರ್ವವ್ಯಾಪಕ ಅಂಶವನ್ನು ನಾವು ಪರಮಾತ್ಮನಾಗಿ ಈ ಭೌತಿಕ ಜಗತ್ತಿನಲ್ಲಿ ಅನುಭವಿಸ್ತೀವಿ. ಹಾಗಾಗಿ ಭಗವಂತನಲ್ಲಿ ಪರಮಾತ್ಮನು ಒಳಗೊಂಡಿದ್ದಾನೆ. ಮತ್ತು ಈ ಭೌತಿಕ ಜಗತ್ತಿನ ಕ್ರಿಯೆ ಪ್ರತಿಕ್ರಿಯೆಗಳಿಗೆ ಅವನಿಗೂ ಏನೂ ಸಂಬಂಧ ಇಲ್ಲ. ಕೃಷ್ಣನಿಗೆ ಅವನು ಇದೆಲ್ಲದರಿಂದ ಬಹಳ ಮೇಲಿದ್ದಾನೆ. ಮತ್ತು ಅವನು ಆನಂದಮಯ. ಅಲ್ಲದೆ ಅವನಲ್ಲಿ ಅಲೌಕಿಕ ವೈವಿಧ್ಯತೆ ಇದೆ. ವೈವಿಧ್ಯತೆ ಅಂದರೆ ಬೇರೆ ಬೇರೆ ತರಹದ ಒಂದು ಅನುಭವಗಳು. ಅಂದರೆ ಅವನು ಸುಮ್ಮನೆ ನಿರಾಕಾರವಾದಿಗಳು ಹೇಳೋ ಥರ ಒಂದು ಲೈಟ್ ಅಲ್ಲ. ಲೈಟಲ್ಲಿ ಏನೂ ನಮಗೆ ಬೇರೆ ಬೇರೆ ಥರ ಸಿಗಲ್ಲ, ವೈವಿಧ್ಯತೆ ಇಲ್ಲ ಅಲ್ಲಿ. ಆದರೆ ಕೃಷ್ಣನಲ್ಲಿ ವೈವಿಧ್ಯತೆ ಇದೆ. ಅಂದರೆ ಅವನು ಬೇರೆ ಬೇರೆ ತರಹದ ಭಾವಗಳನ್ನು, ಬೇರೆ ಬೇರೆ ಥರದ ವಸ್ತ್ರಗಳನ್ನು, ಬೇರೆ ಬೇರೆ ಥರದ ಲೀಲೆಗಳನ್ನು, ಎಲ್ಲ ವೈವಿಧ್ಯಮಯವಾದದ್ದು. ಸುಮ್ಮನೆ ಒಂದೇ ಥರ ಅಲ್ಲ, ಬೋರಲ್ಲ ಕೃಷ್ಣ. ಅದಕ್ಕೆ ಪ್ರಭುಪಾದರು ಬರೀತಾರೆ, ಅಲೌಕಿಕತೆ ಅಂದರೆ ಅದು ಒಂದು ಸತತವಾಗಿ ಬದಲಾಗ್ತಾ ಇರೋ ಒಂದು ವಿಷಯ. ಡೈನಮಿಕ್ ಅಂತಾರಲ್ಲ ಇಂಗ್ಲೀಷಲ್ಲಿ, ಡೈನಮಿಕ್. ಸ್ಟ್ಯಾಟಿಕ್ ಅಂದರೆ ಸ್ಥಗಿತವಾಗಿರುವಂಥದ್ದು, ಏನು ಬದಲಾವಣೆ ಇಲ್ಲ ಅದರಲ್ಲಿ. ಆ ಥರ ಅಲ್ಲ ಅಲೌಕಿಕತೆ. ಅದಕ್ಕೆ ಚೈತನ್ಯ ಚರಿತಾಮೃತದಲ್ಲಿ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಹೇಳ್ತಾರೆ, ಗೋಲೋಕ ಬೃಂದಾವನ ಅಥವಾ ವೈಕುಂಠದ ಕುರಿತಾಗಿ ಯಾರು ಏನು ಹೇಳಿದ್ರು ಅದು ಸತ್ಯವಾಗೋ ಸಾಧ್ಯತೆ ಇದೆ. ಅಂದರೆ ಏನು ಬೇಕಾದ್ರೂ ಆಗ್ಬೋದು, ಹೀಗೇ ಅಂತ ನಾವು ಹೇಳೋಕ್ಕಾಗಲ್ಲ. ಇವಾಗ ಯಾರೋ ಕೇಳ್ತಾರೆ ನನಗೆ, ರಾಧಾರಾಣಿ ಕೈ ಮೇಲೆ ಮೆಹಂದಿ ಇರುತ್ತಾ ಅಂತ. ನಾನು ನೋಡಿಲ್ಲ, ಆದರೆ ಇರೋ ಸಾಧ್ಯತೆ ಇದೆ. ಯಾಕೆಂದರೆ ಏನೂ ಹೇಳೋಕ್ಕಾಗಲ್ಲ, ನಾವು ಹೇಳೋಕ್ಕಾಗಲ್ಲ ಖಡಾಖಂಡಿತವಾಗಿ ಇಲ್ಲ ಇಲ್ಲ ಖಂಡಿತ ಇಲ್ಲವೇ ಇಲ್ಲ ಅಂತ. ಅಂದರೆ ಅಷ್ಟು ಎಲ್ಲ ವೈವಿಧ್ಯಮಯವಾದದ್ದು. ಮತ್ತು ಕೃಷ್ಣನಲ್ಲಿ ಬೇಕಾದಷ್ಟು ಶಕ್ತಿಗಳಿವೆ. ಆ ಶಕ್ತಿಗಳೆಲ್ಲ ಅವನ ಇಚ್ಛೆ ಪ್ರಕಾರ ನಡೆಯುತ್ತೆ. ಸುಮ್ಮನೆ ಕೃಷ್ಣ ಇಚ್ಛೆ ಪಡಬೇಕಷ್ಟೆ, ನಡೆಯುತ್ತೆ. ಮ್ಯೂಟ್ ಮಾಡ್ಕೊಳ್ಳಿಯಪ್ಪ, ಯಾಕಪ್ಪ ಅನ್ಮ್ಯೂಟ್ ಮಾಡ್ಕೋತೀರಾ, ಮಧ್ಯ ಡಿಸ್ಟರ್ಬ್ ಆಗುತ್ತಲ್ಲ. ಮತ್ತು ಅವನು ಈ ಭೌತಿಕ ಜಗತ್ತನ್ನು ಸೃಷ್ಟಿ ಮಾಡಿ ಅದನ್ನು ನಾಶ ಮಾಡ್ತಾನೆ. ಆದರೆ ತನ್ನ ಧಾಮದಲ್ಲಿ ಎಲ್ಲವೂ ಕೂಡ ಶಾಶ್ವತ. ಮತ್ತು ಹೀಗೆ ಕೃಷ್ಣನ ಪರಮಸ್ಥಾನದ ಸ್ವಲ್ಪ ವರ್ಣನೆ ಇದೆ. ಮೊದಲನೇ ಸ್ಕಂದದಲ್ಲಿ ನಾವು ಬಹಳಷ್ಟು ಕೃಷ್ಣನ ಬಗ್ಗೆ, ಕೃಷ್ಣ ಸಿಗ್ತಾನೆ ನಮಗೆ ಭಾಗವತದಲ್ಲಿ ಮೊದಲನೇ ಸ್ಕಂದದಲ್ಲಿ. ಆಮೇಲೆ ಸ್ವಲ್ಪ ಸ್ವಯಂ ಕೃಷ್ಣ ಸಿಗೋದಿಲ್ಲ, ಆಮೇಲೆ ಅವನ ಅವತಾರಗಳೆಲ್ಲ ಬರೋಕ್ಕೆ ಶುರು ಮಾಡ್ತಾರೆ. ಶ್ಲೋಕ 24. ಸ ಏವ ಜೀವಲೋಕಸ್ಯ ಮಾಯಾ ಮೋಹಿತ ಚೇತಸಃ ವಿದತ್ಸೆ ಸ್ವೇನ ವೀರ್ಯೇಣ ಶ್ರೇಯೋ ಧರ್ಮಾದಿಲಕ್ಷಣಂ. ನೀನು ಈ ಭೌತಿಕ ಜಗತ್ತನ್ನು ಮೀರಿರೋವಂಥವನಾಗಿದ್ರೂ ಕೂಡ ಧರ್ಮಾರ್ಥ ಕಾಮ ಮೋಕ್ಷಗಳ ಧಾರ್ಮಿಕ ತತ್ವಗಳನ್ನು ನೀನು ಪಾಲನೆ ಮಾಡ್ತೀಯ. ಯಾಕೆ? ಬದ್ಧ ಜೀವಿಗಳ ಅಂತಿಮ ಒಳಿತಿಗಾಗಿ ನೀನು ಕೂಡ ಈ ಭೌತಿಕ ಜಗತ್ತಿಗೆ ಅನ್ವಯವಾಗಿರುವಂಥ ಎಲ್ಲ ತತ್ವಗಳನ್ನು ಪಾಲನೆ ಮಾಡ್ತೀಯ ಅಂತ ಹೊಗಳ್ತಾ ಇದ್ದಾನೆ ಅರ್ಜುನ ಕೃಷ್ಣನ. ಕೃಷ್ಣ ತನ್ನ ಕಾರಣರಹಿತ ಕೃಪೆಯಿಂದಾಗಿ ಈ ಭೌತಿಕ ಜಗತ್ತಿನಲ್ಲಿ ಕಾಣಿಸ್ಕೋತಾನೆ. ಭೌತಿಕ ತ್ರಿಗುಣಗಳ ಪ್ರಭಾವದಿಂದ ಅಲ್ಲ, ತನ್ನ ಸ್ವ ಇಚ್ಛೆಯಿಂದ ಬರ್ತಾನೆ. ಅವನು ಈ ಭೌತಿಕ ಅಭಿವ್ಯಕ್ತಿಗಳಿಗೆ ಯಾವಾಗಲೂ ಅದನ್ನು ಮೀರಿರುವಂಥವನು. ಅವನು ತನ್ನ ಇಚ್ಛೆಯ ಪ್ರಕಾರ ಪತಿತ ಜೀವಿಗಳನ್ನು ಉದ್ಧಾರ ಮಾಡೋ ಉದ್ದೇಶದಿಂದ ಅವನು ಇಲ್ಲಿಗೆ ಬರ್ತಾನೆ. ಪತಿತ ಜೀವಿಗಳು ಅಂದರೆ ಅವರು ಭ್ರಾಮಕ ಶಕ್ತಿಯಿಂದ ಗ್ರಸ್ತರಾಗಿದ್ದಾರೆ. ಮತ್ತು
ಇಲ್ಲಿ ಭೋಗಿಸೋದಕ್ಕೆ ಬಂದಿದ್ದಾರೆ. ಆದರೆ ನಿಜವಾಗ್ಲೂ ಯಾವ ಜೀವಿಯೂ ಇಲ್ಲಿ ಭೋಗಿಸ್ತಾ ಇಲ್ಲ, ಆನಂದಿಸ್ತಾ ಇಲ್ಲ, ಆನಂದ ಸಿಗ್ತಾ ಇಲ್ಲ. ಯಾಕಂದರೆ ನಾವು ಶಾಶ್ವತವಾಗಿ ಕೃಷ್ಣನ ಸೇವಕರು. ಆದರೆ ನಾವು ಆ ಸ್ಥಾನವನ್ನೇ ಮರ್ತು ಬಿಟ್ಟಿದ್ದೀವಿ. ನಾನು ಈ ಭೌತಿಕ ಜಗತ್ತನ್ನು ಭೋಗಿಸೋನು ಅಂತ ಯೋಚನೆ ಮಾಡಿಕೊಂಡು ನಾವು ನಮ್ಮ ನಿಜವಾದ ಸ್ಥಾನವನ್ನೇ ಮರ್ತು ಬಿಟ್ಟಿದ್ದೀವಿ. ಇದು ಭ್ರಮೆ. ಭ್ರಮೆಯಲ್ಲಿರುವಾಗ ಒಬ್ಬ ವ್ಯಕ್ತಿ ಆನಂದವನ್ನು ಅನುಭವಿಸೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಭಗವಂತ ಇಳಿದು ಬರ್ತಾನೆ, ಪರಿತ್ರಾಣಾಯ ಸಾಧೂನಾಂ. ದುಷ್ಟರಲ್ಲ, ಆದರೂ ಕೂಡ ಭಗವಂತನನ್ನು ಮರ್ತೋಗಿರೋರಿಗೂ ಕೂಡ ನೆನಪು ಮಾಡೋದಕ್ಕೆ, ನೀವೊಂದು ಹುಸಿ ಭೋಗದ ಒಂದು ಪ್ರವೃತ್ತಿಯನ್ನು ನಿರ್ನಾಮ ಮಾಡೋದಕ್ಕೆ, ಮತ್ತು ಈ ಬದ್ಧ ಜೀವಿಗಳನ್ನು ವಾಪಸ್ಸು ಭಗವದ್ಧಾಮಕ್ಕೆ ಕರ್ಕೊಂಡು ಹೋಗೋಕ್ಕೆ ಕೃಷ್ಣ ಬರ್ತಾನೆ. ಇದು ಅವನ ಕೃಪೆ, ನಮ್ಮೆಡೆಗೆ ಅವನು ತೋರ್ತಾ ಇರುವಂಥ ಕೃಪೆ. ಸೊ ಸಾಮಾನ್ಯವಾಗಿ ನಾವು ಹೇಳೋದು ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಅಂತ, ಭಕ್ತರನ್ನು ರಕ್ಷಣೆ ಮಾಡೋಕ್ಕೆ, ದುಷ್ಟರನ್ನು ನಾಶ ಮಾಡೋದಕ್ಕೆ. ಆದರೆ ನಾವು ತಿಳ್ಕೋಬೇಕು, ಇಲ್ಲಿ ಯಾರು ತುಂಬ ದುಷ್ಟರೇ ಆಗಿರಬೇಕು ಅಂತಲ್ಲ, ಆದರೆ ಯಾರು ಇಂದ್ರಿಯ ಭೋಗದಲ್ಲಿ ಮುಳುಗಿದಾರೋ ಅವರು ಒಂದು ರೀತಿಯಲ್ಲಿ ಅವರನ್ನು ಉದ್ಧಾರ ಮಾಡೋದಕ್ಕೆ ಕೃಷ್ಣ ಬರ್ತಾನೆ. ಇನ್ನೂ ಸ್ಥೂಲ ಭೌತಿಕವಾದಿಗಳು ಅಥವಾ ದುಷ್ಟರು ಇರ್ತಾರೆ, ಅವರನ್ನು ನಾಶ ಮಾಡ್ತಾನೆ. ಆದರೆ ಭಕ್ತರನ್ನು ರಕ್ಷಣೆ ಮಾಡ್ತಾನೆ. ಆದರೆ ಭಕ್ತರಲ್ಲದೆ ಇರೋರು ಮಧ್ಯ ಇರ್ತಾರಲ್ಲ, ಭಕ್ತರು ಅಲ್ಲ, ದುಷ್ಟರು ಅಲ್ಲ. ದುಷ್ಟರು ಅಂದರೆ ಸಂಪೂರ್ಣ ದುಷ್ಟರಲ್ಲ, ಒಂದು ರೀತಿಯಲ್ಲಿ ದುಷ್ಟರು. ಯಾಕಂದರೆ ಭಗವಂತನ ಮರ್ತಿರೋದ್ರಿಂದ ಆ ರೀತಿಯಲ್ಲಿ ದುಷ್ಟರು. ಆದರೆ ಭಗವಂತ ಇಲ್ಲ ಅಥವಾ ನಿರಾಕಾರ ಅಂತ ಆ ರೀತಿ ಯೋಚನೆ ಮಾಡ್ತಾ ಇಲ್ಲ. ಸುಮ್ಮನೆ ಅವ್ರು ಅಂದ್ಕೊಂಡಿದ್ದಾರೆ ಜೀವನನೇ ಇಂದ್ರಿಯ ಭೋಗಕ್ಕೋಸ್ಕರ ಇರೋದು ಅಂತ. ಅಂಥವ್ರನ್ನೂ ಉದ್ಧಾರ ಮಾಡೋದಕ್ಕೆ ಕೃಷ್ಣ ಬರ್ತಾನೆ. ಇದು ಅವನ ಕಾರಣರಹಿತ ಕೃಪೆ. ಅವನ ತನ್ನ ಕೃಪೆಯಿಂದ ಅವನು ಇಳಿದು ಬರ್ತಾನೆ ನಮ್ಮ ನಡುವೆ. ಯೋಚನೆ ಮಾಡಿ ಎಷ್ಟು ಕೃಪಾಮಯಿ ಅವನು. ಶ್ಲೋಕ 25. ತಥಾಯಂ ಚಾವತಾರಸ್ತೆ ಭುವೋ ಭಾರಜಿಹೀರ್ಷಯ ಸ್ವಾನಾಂ ಚಾನನ್ಯ ಭಾವಾನಾಂ ಅನುಧ್ಯಾನಾಯ ಚಾಸಕೃತ್. ಹಾಗಾಗಿ ಈ ಜಗತ್ತಿನ ಒಂದು ಭಾರವನ್ನು ನಿವಾರಣೆ ಮಾಡೋದಕ್ಕೆ ನೀನು ಅವತಾರವಾಗಿ ಬರ್ತೀಯ. ಮತ್ತು ನಿನ್ನ ಸ್ನೇಹಿತರಿಗೆ ಲಾಭವನ್ನು ಕೊಡೋದಕ್ಕೋಸ್ಕರ, ವಿಶೇಷವಾಗಿ ನಿನ್ನ ಅನನ್ಯ ಭಕ್ತರಿಗೆ ಲಾಭವನ್ನು ಕೊಡೋದಕ್ಕೋಸ್ಕರ. ಯಾರು ಅನನ್ಯ ಭಕ್ತರು ಅಂದರೆ ಯಾರು ಸತತವಾಗಿ ನಿನ್ನ ಧ್ಯಾನದಲ್ಲಿ ತೊಡಗಿದಾರೋ ಅಂಥವ್ರು. ಅನುಧ್ಯಾನಾಯ, ಯಾವಾಗಲೂ ನಿನ್ನ ಬಗ್ಗೆ ಸ್ಮರಣೆ ಮಾಡ್ತಾ ಇರುವಂತಹ ನಿನ್ನ ಅನನ್ಯ ಭಕ್ತರಿಗೆ ಅವರಿಗೋಸ್ಕರ ನೀನು ಬರ್ತೀಯ. ಮತ್ತು ಭೂಭಾರವನ್ನು ತೆಗೆದಾಕಕ್ಕೂ ಬರ್ತೀಯ. ರೂಪಾದರು ಭಾವಾರ್ಥದಲ್ಲಿ ಬರಿತಾ ಇದ್ದಾರೆ, ಭಗವಂತ ತನ್ನ ಭಕ್ತರೆಡೆಗೆ ಪಕ್ಷಪಾತಿ ಅಂತ ಪಾರ್ಷಿಯಲ್ ಅಂತ ಕಾಣಿಸ್ತಾ ಇದೆ. ಎಲ್ಲರಿಗೂ ಕೂಡ ಭಗವಂತನ ಜೊತೆ ಒಂದು ಸಂಬಂಧವನ್ನು ಹೊಂದಿದ್ದಾರೆ. ಅವನು ಎಲ್ಲರಿಗೂ ಸಮ. ಆದರೂ ಕೂಡ ತನ್ನ ಸ್ವಂತ ಸ್ವಜನರು, ಅವನು ಯಾರು ಸ್ವಜನರು? ಭಗವಂತನ ಸ್ವಜನರು, ಭಕ್ತರೆಡೆಗೆ ಅವನು ಒಂದು ವಿಶೇಷವಾದ ಒಲವನ್ನು ಹೊಂದಿದ್ದಾನೆ. ಅವನು ಎಲ್ಲರ ತಂದೆ, ಯಾರೂ ಅವನ ತಂದೆ ಆಗಕ್ಕೆ ಸಾಧ್ಯ ಇಲ್ಲ. ಆದರೆ ಅವನ ಮಗ ಅಂತ ಯಾರೂ ಅವನ ಮಗನೂ ಆಗಕ್ಕೆ ಸಾಧ್ಯ ಇಲ್ಲ. ಆದರೆ ಅವನ ಭಕ್ತರು ಅವನ ಸ್ವಜನರು, ಭಕ್ತರೇ ಅವನ ಸಂಬಂಧಿಕರು. ಇದು ಅವನ ಅಲೌಕಿಕ ಲೀಲೆ. ಇದು ಈ ಭೌತಿಕ ಜಗತ್ತಿನ ಸಂಬಂಧಗಳಿಗೆ ನಾವು ಅದನ್ನು ಹೋಲ್ಸೋಕ್ಕಾಗಲ್ಲ. ಯಾಕಂದರೆ ಭಗವಂತ ಈ 3 ಗುಣಗಳನ್ನು ಮೀರಿರೋಂಥವ್ನು. ಹಾಗಾಗಿ ಅವನು ಹೊಂದಿರುವಂಥ ಸಂಬಂಧಗಳಲ್ಲಿ ಯಾವ ಭೌತಿಕತೆ ಇಲ್ಲ. ಅದು ಭೌತಿಕವಾದ ಸಂಬಂಧಗಳಲ್ಲ, ಅದು ಆಧ್ಯಾತ್ಮಿಕ ಸಂಬಂಧಗಳು. ಇದನ್ನು ನಾವು ನೆನ್ಪಿಟ್ಕೋಬೇಕು. ನಾವು ಕೃಷ್ಣನ ಸ್ವಜನರು. ನಾವು ಅಂದರೆ ಯಾರು? ಭಕ್ತರು. ಭಕ್ತರು ಭಗವಂತನ ಸ್ವಜನರು, ಭಗವಂತನ ಸಂಬಂಧಿಕರು. ಇಂಥ ವಿಶೇಷ ಸ್ಥಾನ ನೋಡಿ. ಸುಮ್ಮನೆ ಯಾರು ಹೇಳಿದ್ರು, ಇವರು ನರೇಂದ್ರ ಮೋದಿ ಅವರು ಸ್ವಜನರಪ್ಪ, ಇವರು ಅವರು ಮನೆಯವರು ಸಂಬಂಧಿಕರು ಅಂದರೆ ಎಲ್ಲರೂ ಹೌದಾ? ನಾವು ಕೃಷ್ಣನ ಸ್ವಜನರು. ಹಾಗೆ ಭೌತಿಕ ಜಗತ್ತಿನ ಒಬ್ಬ ವ್ಯಕ್ತಿ ಶ್ರೇಷ್ಠ ವ್ಯಕ್ತಿನೇ ಇರ್ಬೋದು, ಆದರೆ ಅದಕ್ಕೂ ಭಗವಂತನ ಸ್ವಜನರಾಗೋದಕ್ಕೂ ಬಹಳ ವ್ಯತ್ಯಾಸ ಇದೆ.
ಅದ್ಭುತ. ಅದಕ್ಕೆ ಪ್ರಭುಪಾದರ ಭಾವಾರ್ಥಗಳನ್ನು ಓದಬೇಕು. ಆ ಒಂದೊಂದು ಪದ ಕೂಡ ನಮ್ಮ ಮನಸ್ಸನ್ನು ಗ್ರಹಿಸುತ್ತೆ, ಆಕರ್ಷಿಸುತ್ತೆ. ಏನಾಯ್ತಪ್ಪ, ಮುಂದೆ ಹೋಗ್ತಾ ಇಲ್ಲ. 26. ಕಿಂ ಇದಂ ಸ್ವಿತ್ ಕುತೋ ವೇತ್ತಿ ದೇವದೇವನ ವೇದ್ಮ್ಯಹಂ ಸರ್ವತೋ ಮುಖಮಾಯಾತಿ ತೇಜಃ ಪರಮದಾರುಣಂ. ದೇವದೇವ, ದೇವದೇವ ಅಂದರೆ ದೇವತೆಗಳಲ್ಲಿ ದೇವ, ಪ್ರಭುಗಳಲ್ಲಿ ಪ್ರಭು. ಇವಾಗ ಪ್ರಶ್ನೆ ಮಾಡ್ತಾ ಇದ್ದಾನೆ, ಈ ಭಯಾನಕವಾದ ಭಯ ಹುಟ್ಟಿಸುವಂತಹ ಈ ಪ್ರಭೆ ಎಲ್ಲಿಂದ ಬರ್ತಾ ಇದೆ? ನನಗೆ ಅರ್ಥ ಆಗ್ತಾ ಇಲ್ಲ ಇದು. ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ, ದೇವೋತ್ತಮ ಪರಮ ಪುರುಷನ ಎದುರಿಗೆ ನಾವು ಯಾವುದಾದ್ರೂ ವಿಷಯವನ್ನು ಪ್ರಸ್ತುತಪಡಿಸ್ಬೇಕಂದ್ರೆ ಮೊಟ್ಟ ಮೊದಲಿಗೆ ನಾವು ಸೂಕ್ತವಾದ ಪ್ರಾರ್ಥನೆಗಳನ್ನು ಅರ್ಪಿಸಿರಬೇಕು ಅಂತ. ಇವಾಗ ಅರ್ಜುನ ಏನು ಮಾಡ್ದ? ಇಷ್ಟು ಶ್ಲೋಕಗಳಲ್ಲಿ ಕೃಷ್ಣ ಕೃಷ್ಣ ಮಹಾಬಾಹೋ ಅಭಯಂಕರ ಭಕ್ತಾನಾಂ ಅಭಯಂಕರ ಅನ್ನೋ ಶ್ಲೋಕದಿಂದ ಪ್ರಾರಂಭ ಮಾಡಿ ಇಲ್ಲಿ ತನಕ, ಹಿಂದಿನ ಶ್ಲೋಕದ ತನಕ ಆ ಕೃಷ್ಣನ ಗುಣಗಾನ ಮಾಡ್ದ, ಕೃಷ್ಣನಿಗೆ ಪ್ರಾರ್ಥನೆಗಳನ್ನು ಅರ್ಪಿಸ್ದ. ಆಮೇಲೆ ವಿಷಯಕ್ಕೆ ಬರ್ತಾ ಇದ್ದಾನೆ, ನೇರವಾಗಿ ಅಲ್ಲ. ಒಂದೊಂದ್ಸತಿ ತುರ್ತು ಸನ್ನಿವೇಶದಲ್ಲಿ ಮುಂದೆ ನೋಡ್ತೀವಿ ನಾವು, ಯುಧಿಷ್ಠಿರ ನಾರದರು ಬರ್ತಾರೆ, ಅವ್ರಿಗೆ ಏನು ಅವರ ಹಿತವಚನ ಏನು ಮಾತಾಡದೆ ನೇರವಾಗಿ ಪ್ರಶ್ನೆಯನ್ನು ಕೇಳ್ತಾನೆ. ಅದು ಬಹಳ ಎಮರ್ಜೆನ್ಸಿ. ಇಲ್ಲೂ ಎಮರ್ಜೆನ್ಸಿ ಇದೆ. ಅರೆ ಅರ್ಜುನ, ಒಂದು ಸಾಮಾನ್ಯವಾದ ರೂಢಿ ಇದು, ಅದನ್ನು ಪಾಲನೆ ಮಾಡಿ ಅವನ ಕೃಷ್ಣನ ಹೊಗಳಿ ಆಮೇಲೆ ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ. ಈ ಜ್ಯೋತಿ, ಈ ಪ್ರಭೆ ಎಲ್ಲಿಂದ ಬರ್ತಾ ಇದೆ? ಅರ್ಜುನ ಆ್ಯಕ್ಚುಲಿ ಕೃಷ್ಣನಿಗೆ ಬಹಳ ನಿಕಟ ಸ್ನೇಹಿತ. ಆದರೂ ಕೂಡ ಅವನು ಈ ಒಂದು ಈ ಸಾಮಾನ್ಯವಾದ ರೂಢಿಯನ್ನು ಅವನು ಅನುಸರಿಸಿದ್ದಾನೆ. 27. ಶ್ರೀ ಭಗವಾನು ವಾಚ ವೇತ್ತೇದಂ ದ್ರೋಣಪುತ್ರಸ್ಯ ಬ್ರಾಹ್ಮಂ ಅಸ್ತ್ರಂ ಪ್ರದರ್ಶಿತಂ ನೈವಾಸೌ ವೇದ ಸಂಹಾರಂ ಪ್ರಾಣಬಾಧ ಉಪಸ್ಥಿತೆ. ಕೃಷ್ಣನಿಗೇನು ಯೋಚನೆ ಮಾಡೋ ಅವಶ್ಯಕತೆನಾ? ಕೃಷ್ಣ ತಕ್ಷಣ ಹೇಳ್ದ, ನೋಡಪ್ಪ, ಇದು ದ್ರೋಣನ ಮಗ ಮಾಡಿರುವಂತಹ ಕೆಲಸ. ಅವನು ಆ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡೋದಕ್ಕೆ ಅವನು ಮಂತ್ರಗಳನ್ನು ಉಚ್ಚಾರ ಮಾಡಿದ್ದಾನೆ, ಆದರೆ ಅದನ್ನು ಹಿಂತೆಗೆದುಕೊಳ್ಳೋದಕ್ಕೆ ಅವನಿಗೆ ಗೊತ್ತಿಲ್ಲ. ಇದನ್ನು ಅಸಹಾಯಕತೆಯಿಂದ ಅವನಿಗೆ ಮಾಡಿದ್ದಾನೆ. ಯಾಕಂದರೆ ತನ್ನ ನಿಹಿತವಾಗಿರುವಂಥ ಮರಣದ ಭಯದಿಂದಾಗಿ ಅವನು ಹೀಗೆ ಮಾಡಿದ್ದಾನೆ, ಸನ್ನಿಹಿತವಾಗಿರುವಂತಹ ಮರಣದ ಭಯದಿಂದ ಹೀಗೆ ಮಾಡಿದ್ದಾನೆ ಅಂದ್ಬಿಟ್ಟು ಸುಮ್ಮನೆ ನೇರವಾಗಿ ಒಂದೇ ಒಂದು ಶ್ಲೋಕದಲ್ಲಿ ಅವನು ಸತ್ಯವನ್ನು ಕೊಟ್ಬಿಟ್ಟ. ಇದಕ್ಕೆ ನಾವು ಕೃಷ್ಣ ಅಥವಾ ಕೃಷ್ಣನ ಪ್ರತಿನಿಧಿ ಹತ್ರ ಹೋಗಬೇಕು. ನಮಗೆ ಯಾವುದೋ ಪ್ರಶ್ನೆ ಬಹಳ ಗೊಂದಲಮಯವಾಗಿರ್ಬೋದು, ನಮಗೆ ಉತ್ತರ ಸಿಗ್ತಾ ಇಲ್ಲದೆ ಇರ್ಬೋದು, ಆದರೆ ಯಾವಾಗ ನಾವು ಕೃಷ್ಣ ಅಥವಾ ಕೃಷ್ಣನ ಪ್ರತಿನಿಧಿ ಹತ್ರ ಹೋಗ್ತೀವೋ ಅವರಿಗೆ ಸುಲಭವಾಗಿ ಉತ್ತರ ಕೊಟ್ಬಿಡ್ತಾರೆ. ಇಷ್ಟೇ ವಿಷಯ. ಇಲ್ಲಿ ಪ್ರಭುಪಾದರು ಬ್ರಹ್ಮಾಸ್ತ್ರ ಹೇಗೆ ಕೆಲಸ ಮಾಡುತ್ತೆ ಅಂತ ಅನ್ನೋ ವಿವರಣೆ ಕೊಡ್ತಾ ಇದ್ದಾರೆ. ಬ್ರಹ್ಮಾಸ್ತ್ರದಿಂದನೂ ತಡೆಯಲಾರದಂತಹ ಶಾಖ ಉತ್ಪತ್ತಿ ಆಗತ್ತಂತೆ, ಅಣುವಸ್ತ್ರ ಥರ. ಆದರೆ ಅದೇ ಹೇಳ್ದಲ್ಲ, ಇದು ಮಂತ್ರ ಉಚ್ಚಾರದಿಂದ ಬರುವಂತಹ ಅಸ್ತ್ರ ಬೇರೆಯಾದ ವಿಜ್ಞಾನ. ಇದು ಸ್ಥೂಲ ವಿಜ್ಞಾನ ಇವತ್ತಿರೋದು, ಅದು ಸೂಕ್ಷ್ಮ ವಿಜ್ಞಾನ. ಆದರೆ ಅದು ಭೌತಿಕವೇ, ಇದರಲ್ಲೇನು ಆಧ್ಯಾತ್ಮಿಕವಾದದ್ದೇನೂ ಇಲ್ಲ. ಆದರೆ ಒಂದು ಆಧ್ಯಾತ್ಮಿಕತೆಗೆ ಒಂದು ಸಂಬಂಧವನ್ನು ಹೊಂದಿದೆ ಇದು ಸೂಕ್ಷ್ಮ. ಇವಾಗ ಹೆಂಗೆ ಅಂದರೆ, ಸ್ಥೂಲ ಆಧ್ಯಾತ್ಮಿಕತೆಗಿಂತ ತುಂಬ ಎಲ್ಲಕ್ಕಿಂತ ದೂರ ಇರೋದು. ಆಮೇಲೆ ಸ್ಥೂಲದಿಂದ ಸೂಕ್ಷ್ಮಕ್ಕೆ ಬಂದಾಗ ಸೂಕ್ಷ್ಮ ಆಧ್ಯಾತ್ಮಿಕತೆಗೆ ಇನ್ನೊಂದು ಸ್ವಲ್ಪ ಹತ್ತಿರವಾಗಿದೆ ಅಷ್ಟೇ, ಆದರೆ ಅದು ಭೌತಿಕನೇ. ಎಲ್ಲ ಮಂತ್ರೋಚ್ಚಾರಣೆ ನಾವು ನೋಡಿದ್ದೀವಲ್ಲ, ಮಹಾಭಾರತ ಬಿಲ್ಲಿಟ್ಕೊಂಡು ಅಂತ ಏನೋ ಮಂತ್ರ ಹೇಳ್ತಾರೆ. ಆವಾಗ ಸಾಮಾನ್ಯವಾದ ಬಾಣ, ಅದರಿಂದ ಏನೇನೋ ಬರುತ್ತೆ ಹೊರಗಡೆ, ಆ ರೀತಿ. ಆದರೆ ದ್ರೋಣ ಅಶ್ವತ್ಥಾಮನಿಗೆ ಬರೀ ಪ್ರಯೋಗ ಮಾಡೋದು ಗೊತ್ತಿತ್ತು, ವಾಪಸ್ ತಗೊಳಕ್ಕೆ ಗೊತ್ತಿರಲಿಲ್ಲ. ಆದರೆ ಈ ಭಯ, ಮರಣದ ಭಯ, ಇದು ಬಹಳ ದೊಡ್ಡ ಭಯ ಜನರಿಗೆ. ಯಾವುದೋ ಒಂದು ಪ್ರವಚನದಲ್ಲಿ ಕೇಳ್ತಾ ಇದ್ದೆ ನಾನು, ಎಷ್ಟು ಜನರಿಗೆ ಮರಣ ಭಯ ಇದೆ ಅಂತ. ಎಷ್ಟೊಂದು ಜನ ಕೈ ಎತ್ತಿದ್ರು. ಆಮೇಲೆ ಕೇಳಿದೆ, ಯಾಕೆ ಮರಣದ ಭಯ ನಿಮಗೆ?
ಮರಣ ಅಂದರೆ ಎಲ್ಲ ಬಿಟ್ಟು ಹೊಟ್ಟೋಗ್ಬೇಕಲ್ಲ. ಬಿಟ್ಟು ಹೋಗಲೇಬೇಕು, ಇವತ್ತಲ್ಲ ನಾಳೆ ಹೋಗಲೇಬೇಕು. ಅರೆ ಯಾವುದು ನಮ್ದು ಅಲ್ವೇ ಅಲ್ಲ. ಏನನ್ನು ಬಿಟ್ಟು ಹೋಗ್ತೀವಿ? ನಮ್ದು ಅಲ್ಲದೆ ಇರೋದ್ರಿಂದ ನಾವು ಬಿಟ್ಟು ಹೋಗ್ತಾ ಇದ್ದೀವಿ. ಆದರೆ ಕೃಷ್ಣ ಪ್ರಜ್ಞೆಗೆ ಬಂದಾಗ ನಮಗೆ ಆರಂಭಿಕ ಜ್ಞಾನ, ನಾನು ಈ ದೇಹ ಅಲ್ಲ ಆತ್ಮ, ನಾನು ಏನನ್ನು ನನ್ನದು ಅಂತ ಅಂದ್ಕೊಂಡಿದ್ದೀನಿ ನಾವೆಲ್ಲವೂ ಈ ದೇಹಕ್ಕೆ ಸಂಬಂಧಿತವಾದದ್ದು, ನಾನು ಅದನ್ನು ತೊಗೊಂಡು ಬರಲಿಲ್ಲ, ತೊಗೊಂಡು ಹೋಗೋದಿಲ್ಲ. ಇದು ಗೊತ್ತಿರುವಂಥ ಸತ್ಯಾಂಶ. ಆದರೂ ಕೂಡ ಜನ ಮರಣದಿಂದ ಭಯಗ್ರಸ್ತರಾಗ್ತಾರೆ. ಹಾಗಾಗಿ ಅವನು ಆ ಭಯದಿಂದಾಗಿ ಅವನು ಈ ರೀತಿ ಸೂಕ್ತವಲ್ಲದೆ ಇರುವಂತಹ ಒಂದು ಕ್ರಮವನ್ನು ತಗೋತಾನೆ. ಅವನು ಈ ಬ್ರಾಹ್ಮಣನ ಮಗನಾಗಿ ಈ ಥರ ತಪ್ಪನ್ನು ಮಾಡಬಾರ್ದಾಗಿತ್ತು. ಮತ್ತು ಅವನು ತನ್ನ ಕರ್ತವ್ಯದನ್ನು ಕೂಡ ನಿರ್ಲಕ್ಷಿಸಿದ್ದಾನೆ. ಆ ಬ್ರಾಹ್ಮಣನ ಮಗನಾಗಿ ಅವನು ಆ ಮಲಗಿದ್ದಂಥ 5 ಮಕ್ಕಳನ್ನು ಕೊಂದಿದ್ದಾನೆ. ಹಾಗಾಗಿ ಅವನು ಬ್ರಾಹ್ಮಣ ಅಲ್ವೇ ಅಲ್ಲ, ನಮ್ಮ ಬಂಧು. ಹಾಗಾಗಿ ಅವನಿಗೆ ಭಗವಂತ ಸೂಕ್ತವಾದ ಶಿಕ್ಷೆಯನ್ನು ಕೊಡ್ತಾನೆ, ಮುಂದೆ ಅರ್ಜುನನ ಮೂಲಕ ಕೊಡಿಸ್ತಾನೆ. ನಹಿ ಹಸ್ಯಾನ್ಯತಮಂ ಕಿಂಚಿದ್ ಅಸ್ತ್ರಂ ಪ್ರತ್ಯವಕರ್ಷಣಂ ಜಹ್ಯಸ್ತ್ರ ತೇಜ ಉನ್ನದ್ಧಂ ಅಸ್ತ್ರಜ್ಞೋ ಹ್ಯಸ್ತ್ರ ತೇಜಸ. ಅರ್ಜುನ, ಇನ್ನೊಂದು ಬ್ರಹ್ಮಾಸ್ತ್ರ ಮಾತ್ರ ಇದನ್ನು ಪ್ರತಿರೋಧಿಸೋಕ್ಕೆ ಸಾಧ್ಯ. ಈ ಅಸ್ತ್ರವನ್ನು ನೀನು ಈ ಒಂದು ಶಸ್ತ್ರ ವಿದ್ಯೆಯಲ್ಲಿ ನೀನು ಪಾರಂಗತ. ಹಾಗಾಗಿ ಅವನ ಅಸ್ತ್ರದ ಒಂದು ಪ್ರಭೆಯನ್ನು ನಿನ್ನ ಅಸ್ತ್ರದ ಪ್ರಭೆಯಿಂದ ಅದನ್ನು ತಟಸ್ಥಗೊಳಿಸು. ಪ್ರತಿರೋಧ, ಕೌಂಟರ್ ಆ್ಯಕ್ಷನ್. ಪ್ರಭುಪಾದರು ಬರೀತಾರೆ, ಸ್ಥೂಲ ಅಣು ಅಸ್ತ್ರಗಳಿಗೆ ಈ ಥರ ಪ್ರತಿರೋಧ ಇಲ್ಲ. ಅಂದರೆ ಅದು ಪ್ರಯೋಗ ಮಾಡಿದ್ಮೇಲೆ ಅದು ಸ್ಫೋಟ ಆಗಬೇಕು, ಅದರಿಂದ ಜನ ಸಾಯಲೇಬೇಕು ಅಥವಾ ನಾಶ ಆಗಲೇಬೇಕು. ಅದನ್ನು ಹಿಂತೆಗೊಳ್ಳೋಕ್ಕೊಳ ಆಗಲ್ಲ, ಅಥವಾ ಇನ್ನೊಂದು ಯಾವುದೋ ಅಣು ಅಸ್ತ್ರ ಬಂದು ಅದನ್ನು ತಟಸ್ಥಗೊಳಿಸೋದಕ್ಕಾಗೋದಿಲ್ಲ. ಆದರೆ ಇದು ಬ್ರಹ್ಮಾಸ್ತ್ರದ ಸೂಕ್ಷ್ಮವಾದ ಒಂದು ವಿಜ್ಞಾನ. ಆದರೆ ಅಶ್ವತ್ಥಾಮನಿಗೆ ಅದನ್ನು ಹಿಂತೆಗೊಳ್ಳೋಕ್ಕೆ ಬರಲಿಲ್ಲ. ಆದರೆ ಅರ್ಜುನನಿಗೆ ಗೊತ್ತಿತ್ತು ಆ ಮಂತ್ರ ಒಂದು ವಿಧಾನ. ಹಾಗಾಗಿ ಕೃಷ್ಣ ಅರ್ಜುನಿಗೆ ಹೇಳ್ತಾ ಇದ್ದಾನೆ, ನೀನು ಅದನ್ನು ನಿನ್ನ ಅಸ್ತ್ರದಿಂದ ಅದನ್ನು ನೀನು ದಮನ ಮಾಡು. ಸರಿ, ಇಲ್ಲಿಗೆ ನಿಲ್ಲಿಸ್ತೀನಿ ನಾನು. ಆಮೇಲೆ ಸ್ವಲ್ಪ ಕಥೆ ಇದೆ, ಅದನ್ನು ಆಮೇಲೆ ಮುಂದುವರ್ಸೋಣ. ಓಕೆ, ಯಾರಿಗಾರು ಏನಾದ್ರು ಪ್ರಶ್ನೆ ಇದೆಯಾ? ಹರೇ ಕೃಷ್ಣ.